ನಮಸ್ತೆ ವೀಕ್ಷಕರೇ, ಇವತ್ತು ಮುಳಬಾಗಿಲು ತಾಲೂಕಿನ ಪ್ರಸಿದ್ಧಿ ಕಾಟೇರಮ್ಮ ದೇವಾಲಯವನ್ನು ವಿಶೇಷವಾಗಿ ಚಿತ್ರೀಕರಣ ಮಾಡಲಾಯಿತು. ಏನ್ ವಿಶೇಷ ಅಂತ ಹೇಳ್ತೀರಾ? ಹೌದು, ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧಿ ಶ್ರೀ ಕಾಟೇರಮ್ಮ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ವಾಹಿನಿಗೆ ಹಂಚಿಕೊಂಡರು. ಏನಂತ ಹಂಚಿಕೊಂಡರು ಎಂದು ಬನ್ನಿ ನೋಡೋಣ. ಕಾಯು ನಮ್ಮ ತಾಯಿ ಕಾಟೇರಮ್ಮ, ಭದ್ರಕಾಳಿ ರೂಪ ತಾಳಿ ಬಂದಾಳಮ್ಮ. ನಂಬಿ ಬಂದು ಒಮ್ಮ ಎಂದರೆ ನಾವು ಈ ದೇವಸ್ಥಾನಕ್ಕೆ ಸುಮಾರು 5 ವರ್ಷದಿಂದ ಬರ್ತಾ ಇದ್ದೀನಿ. 5 ವರ್ಷದಿಂದ ಬಂದ ಮೇಲೆ ಇಲ್ಲಿ ಏನೇನು ಅನುಕೂಲ ಆಗಿದೆ ಅಂದರೆ, ಮಕ್ಕಳಿಲ್ಲದೆ ಇರ್ತಕ್ಕಂಥ ಮಕ್ಕಳಾಗಿದೆ, ಮದುವೆ ಇಲ್ಲದವ್ರಿಗೆ ಮದುವೆಗಳಾಗಿದೆ, ಸರ್ಪದೋಷ ಪಿತೃದೋಷ ಅಂತ ಇರ್ತಕ್ಕಂಥ ಜನಗಳು ಕಾಣಿಸ್ತಾ ಇರ್ತದೆ. ಅದನ್ನ ಯಾರು ಹಳ್ಳಿಗಳಲ್ಲಿ ಹೇಳೋರು ಇಲ್ಲ, ತಿಳುವಳಿಕೆ ಕೊಡೋರು ಇಲ್ಲ. ಇಲ್ಲಿ ಬರ್ತಕ್ಕಂಥ ಜನಗಳಿಗೆಲ್ಲ ಅದೇ ಮೇಯ್ನ್ ಸರ್ಪದೋಷ. ಅದನ್ನು ಅವರು ವಿವರವಾಗಿ ಹೇಳ್ತಾರೆ. ಅದನ್ನ ಪೂಜೆ ಮಾಡ್ಕೊಂಡವ್ರಿಗೆ ಎಲ್ರಿಗೂ ಅನುಕೂಲ ಆಗ್ತಾ ಇದೆ. ನನಗೂ ಸರ್ಪದೋಷ ಇತ್ತು. ನನಗೆ ತಿಳುವಳಿಕೆ ಕೊಟ್ಟವರಿದ್ರೆ ನನಗೆ 70 ವರ್ಷ ವಯಸ್ಸು. ಒದ್ದಾಡಿ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಕೂಡ ನಮ್ಮನ್ನ ನೋಡ್ತಕ್ಕಂಥ ಮಕ್ಕಳಿಲ್ಲ. ಆದರೂ ಕೂಡ ಏನೋ ಅಲ್ಲಿ ಸೇವೆ ಮಾಡ್ಕೊಂಡು ದೇವರ ಸೇವೆ ಮಾಡ್ತಾರೆ ಅಂತ 5 ವರ್ಷದಿಂದ ಇಲ್ಲಿ ಬಂದಿದ್ದಕ್ಕೆ ಮನೆ ಆಗುತ್ತೆ ಅಂತ ಹೇಳಿದ್ರು. ಸೈಟ್ ತಗೊಂಡು ಮನೆ ಕಟ್ಕೊಂಡಿದ್ದಾಯ್ತು. ಸಂಪಾದನೆ ಅಂತೂ ಏನಿಲ್ಲ. ಇಲ್ಲಿ ಈ ದೇವಸ್ಥಾನಕ್ಕೆಲ್ಲ ಕಾಂಪೌಂಡ್ಗೆ ಅದಕ್ಕೆ ಇದಕ್ಕೆ ವಾಸ್ತು ನಾನೇ ಕೊಟ್ಟಿದ್ದೀನಿ. ನನ್ನ ಜಮೀನು ಸ್ವಂತ ಆಸ್ತಿ ಗುಂಗ್ರಟಪುರದಲ್ಲಿದೆ. ಅದು ಇವತ್ತವರೆಗೂ ಬಂದಿಲ್ಲ. ಅದು ಇವಾಗ 50 ಲಕ್ಷ ಕೊಡೋಕೆ ರೆಡಿ ಇದ್ದಾರೆ. ಈಗ ನಮ್ಮ NT ಕಡೆ ಆಸ್ತಿ ಹೈಕೋರ್ಟಲ್ಲಿದೆ. ಎಲ್ಲ ಕೋರ್ಟ್ಗಳು ಮುಗಿದು ಹೈಕೋರ್ಟಲ್ಲಿದೆ. ಅದು ಬರುತ್ತೆ. ಬಂದ ಮೇಲೆ ದೊಡ್ಡದಾಗಿ ಚೌಟ್ರಿ ಕಟ್ಕೊಡ್ತೀನಿ ಅಂತ ಇವತ್ತು ಮಾತು ಕೊಟ್ಟಿದ್ದೀನಿ. ಅವತ್ತೇ ಈ ತಾಯಿ ಮುಂದೆ ಈಗ ಬಂದೇ ಬರುತ್ತೆ. ಅದು ಕೊಡ್ತೀವಿ. ಈ ತೇರು ಮಾಡುವಾಗ ಸ್ವಲ್ಪ ದುಡ್ಡು ಕೊಟ್ಟು ಸಹಾಯ ಮಾಡಿದ್ವಿ. ನಾಗರಿಕರಿಗೆ 35,000 ಕೊಡ್ತೀವಿ. ಅಳಿಲ್ ಸೇವೆ ಏನು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಕೊಟ್ಟು ಬರ್ತಾನೆ ಇದೀವಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಬರ್ತಾನೆ ಇದ್ದೀವಿ. ಸೇವೆ ಮಾಡ್ತಾ ಇದೀವಿ. ಎಲ್ರಿಗೂ ಅನುಕೂಲ ಆಗಿದೆ. ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥವ್ರು ಎಲ್ರಿಗೂ ಅನುಕೂಲ ಆಗಿದೆ. ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥ ವೆಂಕಟೇಶ್ ಗೌಡನವರಿಗೆ ಎಲ್ಲ ಅನುಕೂಲ ಆಯ್ತು. ಅವರು ಒಂದು ಇಲ್ಲಿ ಆ ದೇವಸ್ಥಾನಕ್ಕೆ ಇದಕ್ಕೆ 121 ಅಡಿ ಇದಕ್ಕೆ 2 ಟನ್ ಕಂಬಿ ಎತ್ಕೊಟ್ಟಾರೆ. ಬಾಬು ಅಂತಕ್ಕಂಥವ್ರು ನನ್ನ ಜೊತೆಯಲ್ಲೇ ಬಂದು ನಾನೇ ಮಾಡ್ಕೊಟ್ಟಿದ್ದಕ್ಕೆ 1,000 ಮೂಟೆ ಸಿಮೆಂಟ್ ಅನ್ನು ಎತ್ಕೊಟ್ಟಿದ್ದಾರೆ. ಇದಕ್ಕೂ ಈ ದೇವಸ್ಥಾನ ಈ ವಿಗ್ರಹಕ್ಕೂ ಕೂಡ ನಾವು 3 ಎತ್ಕೊಟ್ಟಿದ್ದೀವಿ. ನಂಬಿ ಬಂದು ಸೇವೆ ಮಾಡಿದವ್ರಿಗೆ ಅನುಕೂಲ ಆಗೇ ಆಗುತ್ತೆ ಅಂತ ನಾನು ಹೇಳಬಹುದು. ಎಲ್ರಿಗೂ ನಮಸ್ಕಾರ. ನಮ್ದು ಇದೇ ಗ್ರಾಮ ದೊಡ್ಡಗುರ್ಕಿ ಅಂತ. ಇದಕ್ ಮೊದ್ಲು ಇಲ್ಲಿ ಒಂದು 10 ವರ್ಷಕ್ಕೆ ಮೊದ್ಲಂತೂ ಇಲ್ಲಿ ಏನು ಇರ್ಲಿಲ್ಲ. ಇಲ್ಲಿ ಈ ಜಾಗದಲ್ಲಿ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಬರ್ಬೇಕಾದ್ರೆ ಭಯ ಪಡ್ತಾರೆ. ಯಾಕಂದ್ರೆ ವರ್ಷಕ್ಕೆ ಒಂದು 2-3 ಜನ ಸ್ವಲ್ಪ ತೀರ್ಕೊಂಡ್ಬಿಡ್ತಾರೆ, ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಅದೇ ಆದ್ಮೇಲೆ ಒಂದು 5 ವರ್ಷ ಆದ್ಮೇಲೆ ಹಿಂದ್ಗಡೆ
ಇಲ್ಲಿ ಅಮ್ಮನವ್ರಿಗೆ ಒಂದು ಸೇವೆ ಮಾಡ್ಬೇಕು ಅಂದ್ಬಿಟ್ಟು ಏನೋ ಕನಸಲ್ಲಿ ಏನೋ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ರು. ಆವತ್ತಿಂದ ಒಂದೇ ಒಂದು ಯಾರಿಗೆ ಆಗೋ ಪ್ರಾಣ ಆಗ್ಲಿ ಹಾನಿ ಆಗಿಲ್ಲ, ಒಂದು ತೊಂದರೆ ಆಗಿಲ್ಲ, ಎಲ್ಲ ಅನುಕೂಲ ಆಗ್ತಾ ಇದೆ. ಅದೇ ರೀತಿ ಪ್ರತಿ ವರ್ಷನೂ ಜಾತ್ರೆ ನಡೀತಾ ಇದೆ. ಅದೇ ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಏನ್ ಆರಕೆ ಮಾಡ್ಕೊಂಡು ಮಕ್ಕಳಾಗಿದ್ದಾರೆ, ಮದುವೆ ಆಗ್ದಿರೋರು ಮದುವೆ ಆಗ್ತಾರೆ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಆ ತಾಯಿ ಪ್ರತಿಫಲ ಕೊಡ್ತಾ ಇದ್ದಾರೆ. ಇನ್ನೊಂದೇನಾದ್ರು ಆ ತಾಯಿ ನಂಬ್ಕೊಂಡು ಬಂದವ್ರಿಗೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನನ್ಗೂ ಅಷ್ಟೇ ಸ್ವಲ್ಪ ತುಂಬಾ ಸಮಸ್ಯೆ ಇತ್ತು. ಏನೋ ಆ ತಾಯಿ ನಂಬ್ಕೊಂಡು ಇದ್ ಮಾಡ್ಕೊಂಡ್ಮೇಲೆ ನಂಗೆಲ್ಲ ಅನುಕೂಲವಾಗಿದೆ. ಆ ತಾಯಿ ಸದಾ ನಾವು ಇರೋವರೆಗೂ ಆ ತಾಯಿ ಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ.